ಸೊ ನಾನು ಬರ್ದಿರುವಂತ ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಆಗೋಕ್ಕೆ ರೀಸನ್ ನನ್ನ ಫಸ್ಟ್ ಎಕ್ಸಾಮ್. ಆ ಟೈಮಲ್ಲಿ ಮನೇಲಿ ಡೆಫಿನೆಟ್ ಆಗಿ ಪ್ರೆಷರ್, ಪ್ರೈವೇಟ್ ಜಾಬ್ಸ್ ಅಂದ್ರೆ ಹೀಗೆ ಹಾಗೆ, ಗೌರ್ಮೆಂಟ್ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಜಾಬ್ನ ಎಲ್ಲರೂ ಕಡಿಮೆ ಮಾಡಿನೇ ಹೇಳ್ತಾರೆ. ಅದು ಯಾವ ತರ ಜಾಬ್ ಇದ್ರಿ ಎಷ್ಟೇ ಸಂಬಳ ಇರಲಿ. ಝೀರೋ ಪ್ರಿಪರೇಷನ್ ಅಲ್ಲಿ ಹೋಗಿದ್ದು, ನನಗೆ ಏನು ಗೊತ್ತಿರಲಿಲ್ಲ ಆಕ್ಚುಲ್ ಆಗಿ. ಸೊ ದೆನ್ ಆ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ನ ನೋಡಿದ್ರೆ ನನಗೆ ಫುಲ್ ಶಾಕಿಂಗ್ ಆಗಿತ್ತು. ಅದೇ ಫಸ್ಟ್ ಟೈಮ್ ನೋಡುದು ಗೌರ್ಮೆಂಟ್ ಜಾಬ್ ಕ್ರೇಜ್ ಏನು ಅಂತಾನು ನನಗೆ ಗೊತ್ತಿರಲಿಲ್ಲ. ಆವಾಗ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು ನಾನು. ಅದೇ ಫಸ್ಟ್ ಟೈಮ್ ನಾನು ಜಾಬ್ಸ್ನ ಸೀರಿಯಸ್ ಆಗಿ, ಗವರ್ಮೆಂಟ್ ಜಾಬ್ಸ್ನ ಸೀರಿಯಸ್ ಆಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಬೇಸಿಕಲಿ ನಾನು ತುಂಬಾ ಇಂಟೆಲಿಜೆಂಟ್ ಏನಲ್ಲ, ಆದ್ರೆ ಯಾವ್ದಕ್ಕಾದ್ರೂ ಪರವಾಗಿಲ್ಲ ಅನ್ನೋದಾದ್ರೆ ಫಸ್ಟ್ ನಿಮ್ ಸ್ಟ್ರೆಂತ್ ಯಾವ್ದು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಎಷ್ಟೇ ರ್ಯಾಂಕ್ ಹೋಲ್ಡರ್ ಇದ್ರು ಒಂದೇ ಫೀಲ್ಡ್ ಅಲ್ಲೇ ಅವರು ಎಕ್ಸಲೆನ್ಸ್ ಮಾಡಕ್ಕಾಗತ್ತೆ. ಎಲ್ಲ ಫೀಲ್ಡ್ ಅಲ್ಲೂ ಅವ್ರಿಗೂ ಗೊತ್ತಿರಲ್ಲ. ಐ ಥಿಂಕ್ ಅರೌಂಡ್ 1,20,000 ಅಪ್ಲಿಕೇಶನ್ಸ್ ಹೋಗಿತ್ತು ಎಂಟೈರ್ ಕರ್ನಾಟಕ. ಅದರಲ್ಲಿ ನಾನು ಇದ್ದಿದ್ದ ಪೊಸಿಷನ್ಗೆ ಬಂದ್ಬಿಟ್ಟು ಓನ್ಲಿ 4 ಪೋಸ್ಟ್ಗಳೇ ಖಾಲಿ ಇದ್ದಿದ್ದು ಎಂಟೈರ್ ಕರ್ನಾಟಕ. ಅದರಲ್ಲಿ ಒಂದು ನಾನು ಸೆಲೆಕ್ಟ್ ಆಗಿರುವಂತದ್ದು. ಸೊ ಎಸ್, ನಾನು ಕ್ಲಿಯರ್ ಮಾಡಿದಂತ ಜಾಬ್ಸ್ ಇದು. ನಾನು ಇದನ್ನ ಡೆಫಿನೆಟ್ ಆಗಿ ಸ್ಕ್ರೀನ್ ಶಾಟ್ ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ. ಇದ್ರ ಪರ್ಟಿಕ್ಯುಲರ್ ಕ್ವೆಶನ್ಸ್ ಇದ್ರೆ ಡೆಫಿನೆಟ್ ಆಗಿ ಶೇರ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನಿಮಗೆ ಡೆಫಿನೆಟ್ ಆಗಿ ಗೈಡ್ ಮಾಡ್ತೀನಿ Q&A ಇದ್ರು. ಅಂಡ್ ಎಸ್, ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪದೇ ಅದನ್ನ ಕೇಳ್ತಾ ಇದೀನಿ, ನೋಡ್ತಾನೆ ಇದೀರಾ, ಬಟ್ ಯಾಕೋ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕ್ವೈರೀಸ್ ನ ಬರೆಯೋದನ್ನ ಮರ್ತೋಗ್ಬಿಡಿ ಪ್ಲೀಸ್. ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಡೈರೆಕ್ಟ್ ಅಂಡ್ ಎಕ್ಸಾಕ್ಟ್ ಕ್ವೆಶನ್ಸ್ ನ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಎಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಥಿಂಗ್, ಲೈಕ್ ನನ್ನ ವಿಡಿಯೋಸ್ ನೋಡ್ತಿರೋದಕ್ಕೆ. ಆ್ಯಂಡ್ ಮೋರೋವರ್ ಇದು ಸೀಕ್ವಲ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಅಂದರೆ ಗೌರ್ಮೆಂಟ್ ಜಾಬ್ ಯಾಕೆ ಬಿಟ್ಟೆ ಅಂತ ಹೇಳಿ, ಅದಾದಮೇಲೆ ನಾನು ಕ್ಲಿಯರ್ ಮಾಡಿರೋ ಎಕ್ಸಾಮ್ಸ್ಗೆ ಯಾವ್ಯಾವುದು ಹೇಗೆ ಅಂತ ಹೇಳ್ಬಿಟ್ಟು ಹೇಗೆ ಪ್ರಿಪೇರ್ ಆದೆ ಅನ್ನೋದ್ರ ಬಗ್ಗೆ. ಸೊ ತುಂಬ ಜನ ನನ್ನ ಪ್ರೀವಿಯಸ್ ವೀಡಿಯೋಗೆ, ಪ್ರೀವಿಯಸ್ ಅಂದರೆ ಗೌರ್ಮೆಂಟ್ ಜಾಬ್ ಯಾಕೆ ಬಿಟ್ಟೆ ಅನ್ನೋ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಅಂದರೆ ಪಾಸಿಟಿವ್ ಆಗಿ ತುಂಬ ಜನ ತುಂಬ ಕಮೆಂಟ್ಸಲ್ಲಿ ಪಾಸಿಟಿವ್ ಆಗಿ ತಿಳಿಸಿ ಹೇಳಿದರೆ. ಹಾಗೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಕ್ಕೆ. ಆ್ಯಂಡ್ ಎಷ್ಟು ತುಂಬ ಜನ ಕೇಳಿದ್ರು ಪ್ಲೀಸ್ ಇದಕ್ಕೆ ಸೀಕ್ವೆಲ್ದು ಅಪ್ಲೋಡ್ ಮಾಡಿ ಅಂತ. ನಾನು ಸೋ ಸಾರಿ ಡಿಲೇ ಆಗಿರೋದಕ್ಕೆ. ಆ್ಯಂಡ್ ಎಷ್ಟು ತಡ ಮಾಡೋದು ಬೇಡ. ನಾನು ಲೈಕ್ ನನ್ನ ಜರ್ನಿ, ನಾನು ಹೇಗೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದೆ, ಲೈಕ್ ಹೇಗೆ ಪ್ರಿಪೇರ್ ಆದರೆ ಬೆಟರ್ ಅನ್ನೋದನ್ನ ಹೇಳ್ತೀನಿ. ಡೆಫಿನೆಟ್ ಆಗಿ ಮುಂಚೆನೇ ಹೇಳ್ಬಿಡ್ತಿದ್ದೀನಿ, ಇದು ಲೈಕ್ ಯಾವುದೋ ಕೋಚ್ ಮಾಡುವಂಥದ್ದು ಈ ಥರದ್ದೇನಲ್ಲ. ನನ್ನ ಚಾನಲ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ನಾರ್ಮಲ್ ಬ್ಲಾಗಿಂಗ್ ಚಾನಲ್. ನಾನು ಡೇ ಟು ಡೇ ಲೈಫ್ನ ರೆಕಾರ್ಡ್ ಮಾಡ್ತೀನಿ, ಹಾಕ್ತೀನಿ. ಬಟ್ ತುಂಬ ಜನ ನಂದು ಇಂಟ್ರೊಡಕ್ಷನ್ ಎಲ್ಲ ಕೊಟ್ಟವಾಗ ನೀವು ಗೌರ್ಮೆಂಟ್ ಜಾಬಲ್ಲಿ ಇದ್ರೆ ಯಾಕೆ ಬಿಟ್ರಿ ಅಂತ ಹೇಳಿ ಕೇಳಿದ್ದಕ್ಕೆ ಅದು ಒಂದು ಬ್ಲಾಗ್ ಮಾಡೋಣ. ಈಗಲೂ ತುಂಬ ಜನ ಕೇಳ್ತಾರೆ ಆ ಕ್ವೆಶನ್ನ. ಸೊ ಆ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡಿದ್ದು ಅಷ್ಟೇ. ಸೊ ಇದು ಹೆಲ್ಪ್ ಆಗುತ್ತೆ ಅನ್ನೋದ್ರಿಂದ ಅದಕ್ಕೆ ಸೀಕ್ವಲ್ ಆಗಿ, ಬಿಕಾಸ್ ಅದರಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದು. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೀಕ್ವೆಲ್ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಹೋಲ್ಡ್ ಮಾಡಿದ್ದು. ಸೊ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ಆ್ಯಕ್ಚುಲಾಗಿ ನಾನು ಹೇಳಿದೆ ನಾನು ಬರ್ದಿದ್ದಂಥ ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ ಅಂತ. ಬಟ್ ಐ ಥಿಂಕ್ ಅದರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ, ಅಥವಾ ರಾಂಗ್ ಅಂತಲೇ ಹೇಳಿ ಅನ್ಕೊಬೋದು. ಫಸ್ಟ್ ಎಕ್ಸಾಮು ನಾನು ಪ್ರಿಪೇರೂ ಆಗಿಲ್ಲ, ಆ ಎಕ್ಸಾಮ್ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ. ಸೊ ನಾನು ಬರ್ದಿರುವಂಥ ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಆಗೋಕ್ಕೆ ರೀಸನ್ ನನ್ನ ಫಸ್ಟ್ ಎಕ್ಸಾಮ್. ಆ್ಯಕ್ಚುಲಾಗಿ ಇಂಜಿನಿಯರಿಂಗ್ ಮುಗಿಸಿದ್ದು 2008. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಸೊ ದಟ್ ನಿಮಗೆ ಒಂದು ಲೈಕ್ ಬೇಸ್ ಗೊತ್ತಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಅನ್ಕೊತಿದ್ದೀನಿ. ಬಿಕಾಸ್ ತುಂಬ ಜನ ನನ್ನ ಥರನೇ ಇರ್ತೀರ. ನಾನು ಅವಾಗ ಹೇಗಿದ್ನೋ ಅದೇ ಥರ ಇರ್ತೀರ, ಅದೇ ಥಾಟಲ್ಲಿ ಇರ್ತೀರ. ಸೊ ಅವ್ರಿಗೆ ಅಂತ ಹೇಳಿ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ 2008 ಇಂಜಿನಿಯರಿಂಗ್ ಮುಗಿಸಿದೆ. ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿತ್ತು. ಕಂಪನಿ ಬಂದ್ಬಿಟ್ಟು ಆವಾಗ ಕ್ಯಾರೆಕ್ಟರ್ ಅಂತ ಕರೀತಿದ್ರು, ಮತ್ತು ಅದ್ರ ನೇಮ್ ಕೀನ್ ಅಂತ ಚೇಂಜ್ ಆಯಿತು. ಇವಾಗ NTT ಡೇಟಾ ಅಂತ ಹೇಳ್ಬಿಟ್ಟು ಇದೆ ಆ ಕಂಪನಿ ಅದು. ಸೊ ಅಲ್ಲಿ ಪ್ಲೇಸ್ ಆಗಿದ್ದು. ಬಟ್ 2008-2009 ಫುಲ್ ಹೆವಿ ರಿಸೆಷನ್ ಇತ್ತು. ರಿಸೆಷನಿಂದ ನಮ್ಮದು ಜಾಯ್ನಿಂಗ್ ಡೇಟ್ಸ್ನ ಪೋಸ್ಟ್ಪೋನ್ ಮಾಡ್ತಿದ್ರು. ಆ ಟೈಮಲ್ಲಿ ಮನೇಲಿ ಡೆಫಿನೆಟ್ ಆಗಿ ಪ್ರೆಷರ್, ಪ್ರೈವೇಟ್ ಜಾಬ್ಸ್ ಅಂದರೆ ಹೀಗೆ ಹಾಗೆ, ಎಲ್ಲರಿಗೂ ಗೊತ್ತಿದೆ ಅಲ್ವಾ ಪ್ರೈವೇಟ್ ಜಾಬ್ ಬಗ್ಗೆ. ಗೌರ್ಮೆಂಟ್ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಜಾಬ್ನ ಎಲ್ಲರೂ ಕಡಿಮೆ ಮಾಡಿನೇ ಹೇಳ್ತಾರೆ. ಅದು ಯಾವ ಥರ ಜಾಬ್ ಇದ್ರಿ ಎಷ್ಟೇ ಸಂಬಳ ಇರಲಿ. ಸೊ ಸೇಮ್ ಆ್ಯಸ್ ಯೂಶುವಲ್ ಎಲ್ಲರ ಮನೇಲೂ ಹೇಗೆ ಹೇಳ್ತಾರೋ ಅದೇ ಥರ ನಮ್ಮ ಮನೇಲೂ ಹೇಳ್ತಾನೆ ಇದ್ರು, ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಓಕೆ ಹೇಳ್ತಿದಾರಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಒಂದು ಎಕ್ಸಾಮ್ ಬರೆದೆ. ಐ ಥಿಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ನಾನು ಹೋಗಿದ್ದು ಎಕ್ಸಾಮ್ ಬರೋಕ್ಕೆ, ನ್ಯಾಷನಲ್ ಬ್ಯಾಂಕ್. ಆ್ಯಂಡ್ ಆ ಎಕ್ಸಾಮ್ ಬಂದ್ಬಿಟ್ಟು ಕ್ಲರಿಕಲ್ ಜಾಬ್. ಆ್ಯಕ್ಚುಲಾಗಿ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಕ್ಲರಿಕಲ್ ಜಾಬ್.
ಸೊ ಇದು ಏನಕ್ಕೆ ಬರೆಯಕ್ಕೆ ಹೋಗ್ಬೇಕು ಆ್ಯಂಡ್ ಝೀರೋ ಪ್ರಿಪ್ರೇಷನಲ್ಲಿ ಹೋಗಿದ್ದು, ನನಗೆ ಏನೂ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ. ಸೊ ಝೀರೋ ಪ್ರಿಪ್ರೇಷನ್ ಇಷ್ಟ ಇಲ್ದಿರ ಜಸ್ಟ್ ಅಪ್ಲೈ ಮಾಡು ಅಂತ ಹೇಳಿ ಅಂತಿದ್ರು ಅಂತ ಅಪ್ಲೈ ಮಾಡಿದೆ. ಅದು ನಾರ್ಮಲ್ ಕಾಲ್ ಲೆಟರ್ ಬರುತ್ತೆ ಎಕ್ಸಾಮ್ ಬರೆಯೋಕ್ಕೆ. ಸೊ ಎಕ್ಸಾಮ್ಗೆ ಐ ಥಿಂಕ್ ಮಲ್ಲೇಶ್ವರಂ ಆ್ಯಂಡ್ ರಾಜಾಜಿನಗರ್ ಸಂವೇರ್ ಅಲ್ಲಿ ಒಂದು PU ಕಾಲೇಜಲ್ಲಿ ಲೈಕ್ ಅಲೋಕೇಟ್ ಆಗಿತ್ತು ನನಗೆ ಎಕ್ಸಾಮಿನೇಷನ್ ಸೆಂಟರ್. ಬೆಳಗ್ಗೆನೇ ಹೋದ್ವಿ, KR ಪುರಂ ಹತ್ರನೇ ಇದ್ದಿದ್ದು ಅಮ್ಮನು. ಸೊ ಅವಾಗ ಬೆಳಗ್ಗೆನೇ ನನ್ನ ತಮ್ಮ ಜೊತೆ ಹೋದೆ. ಲಿಟ್ರಲಿ ಸ್ನಾನ ಮಾಡಿಲ್ಲ, ಏನೂ ಇಲ್ಲ. ಎದ್ದೆ ಸುಮ್ಮನೆ ಹಾಗೆ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಯಾವುದೋ ಒಂದು ಡ್ರೆಸ್ ತೊಗೊಂಡು, ಏನೂ ಇಲ್ಲ, ನೀಡಕ್ಕೆ ಸಹ ಇಲ್ಲ, ಯಾವುದೋ ಒಂದು ಪೋನಿ ಹಾಕ್ಕೊಂಡು ಜಸ್ಟ್ ತಮ್ಮ ಜೊತೆ ಹೋದೆ. ಬಿಕಾಸ್ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿದೆ ಅಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ 45 ಮಿನಿಟ್ಸ್ 1 hour ಬೇಕಾಗುತ್ತೆ. ಒಂದು ಸ್ವಲ್ಪ ಬಿಫೋರೇನೆ ಹೋಗಿ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ ತಕ್ಷಣ ನಂಗೆ ಒಂದು ಶಾಕ್ ಆಯಿತು. ನನ್ನ ಒಂದು 2-3 ಸೀನಿಯರ್ಸ್ನ ನಾನಲ್ಲಿ ಎಕ್ಸಾಮಿನೇಷನ್ ಸೆಂಟರಲ್ಲಿ ನೋಡಿದೆ. ಅಂದರೆ ನನ್ನ ಇಂಜಿನಿಯರಿಂಗ್ ಕಾಲೇಜ್ 2-3 ಸೀನಿಯರ್ಸ್. ಅದರಲ್ಲಿ ಒಬ್ಬರು ಬಂದ್ಬಿಟ್ಟು ನಾನು ಕ್ಯಾಂಪಸ್ ಸೆಲೆಕ್ಟ್ ಆಗಿದ್ದ ಕಂಪನಿಗೆ ನಾನು ಇನ್ನು ಜಾಯ್ನಿಂಗ್ ಡೇಟ್ಗೆ ವೆಯ್ಟ್ ಮಾಡ್ತಿದ್ದೆ. ಬಟ್ ಅವ್ರು ನನ್ನ ಸೀನಿಯರ್ ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಿದ್ರು. ನನಗೆ ಡೌಟ್ ಆಯಿತು, ಇವ್ರು ಯಾಕೆ ಇಲ್ಲಿ ಬಂದು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ, ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು. ಸೊ ಅವ್ರೇನು ಬಿಟ್ಟಿರಲಿಲ್ಲ, ಬಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಟ್ರೈ ಮಾಡ್ತಿದ್ರು. ದೆನ್ ಆ ಕಂಪ್ಲೀಟ್ ಎನ್ವಿರಾನ್ಮೆಂಟ್ನ ನೋಡಿದ್ರೆ ನನಗೆ ಫುಲ್ ಶಾಕಿಂಗ್ ಆಗಿತ್ತು. ತುಂಬ ಒಳ್ಳೊಳ್ಳೆ ಪೊಸಿಷನ್ ಪ್ರೊಫೆಷನಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಇರೋರು, ತುಂಬ ಒಳ್ಳೊಳ್ಳೆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸಿ MTech ಮುಗಿಸಿ ಇರೋರು ಹಾಗೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರು. ನಾನು ಏನಿದು ಅಂತ ಹೇಳ್ಬಿಟ್ಟು ನನಗೆ ಫುಲ್ ಕನ್ಫ್ಯೂಸ್ ಆಯಿತು. ಅದೇ ಫಸ್ಟ್ ಟೈಮ್ ನೋಡೋದು ಗೌರ್ಮೆಂಟ್ ಜಾಬ್ ಕ್ರೇಜ್ ಏನು ಅಂತಲೂ ನನಗೆ ಗೊತ್ತಿರಲಿಲ್ಲ. ಹೋದರೆ ನನಗೆ ಆ್ಯಂಡ್ ಅಲ್ಲಿದ್ದ ಜನ ಅವ್ರು ಬಂದಿದ್ದ ರೀತಿ ಎಲ್ಲ ನೋಡಿ ನನಗೆ ಫುಲ್ ಇನ್ಸೆಕ್ಯೂರ್ ಆಗಿ ಫೀಲ್ ಆಯಿತು. ನಾನೇನು ಹೀಗಿದ್ದೀನಿ, ಒಳಗೆ ಹೋಗ್ಬೇಕಾ ಬೇಡ ಅನ್ನೋ ಥರನೂ ಇತ್ತು ಬೇಸಿಕಲಿ. ಬಿಕಾಸ್ ನಾನು ಆ ಥರದಲ್ಲಿ ಹೋಗಿದ್ದೆ. ಸೊ ಎಸ್, ಅದಾದಮೇಲೆ ಹೋದೆ, ಎಕ್ಸಾಮ್ ಬರೆದೆ. ಆ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ. ಬಿಕಾಸ್ ಏನೂ ಗೊತ್ತಿಲ್ಲದೆ ಸುಮ್ಮನೆ ಹೋಗಿದ್ದಿದ್ದು ನಾನು, ಇನ್ನು ಹೇಳ್ತಿದ್ದಾರಲ್ವ ಅಂತ ಹೇಳ್ಬಿಟ್ಟು. ದೆನ್ ಅದು ಬರೆದು ಬಂದಮೇಲೆ ನಾನು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯಾಕೆ ಇಷ್ಟೊಂದು ಕ್ರೇಜ್ ಇದೆ, ಲೈಕ್ ನನ್ನ ಹಳೆ ಸೀನಿಯರ್ಸ್ ಎಲ್ಲ ಹೀಗೆ ಬರೆದಿದ್ದಾರಲ್ವ ಅಂತ ಹೇಳ್ಬಿಟ್ಟು ಆವಾಗ ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ನಾನು. ಅದೇ ಫಸ್ಟ್ ಟೈಮ್ ನನ್ನ ಜಾಬ್ಸ್ನ ಸೀರಿಯಸ್ ಆಗಿ ಗೌರ್ಮೆಂಟ್ ಜಾಬ್ಸ್ನ ಸೀರಿಯಸ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನನ್ನ ಪ್ರಿಪ್ರೇಷನ್ ಮೆಥಡ್ ಅಂತ ಹೇಳಿ ತೊಗೊಂಡ್ರೆ ನಾನು ಅರೌಂಡ್ 12 to 15 hours ಎವ್ರಿ ಡೇ ಡೆಫಿನೆಟ್ ಆಗಿ ಓದ್ತಾ ಇದ್ದೆ. ಸೊ ಬೇಸಿಕಲಿ ನಾನು ತುಂಬ ಇಂಟೆಲಿಜೆಂಟ್ ಏನಲ್ಲ, ಅಥವಾ ತುಂಬ ಮೆಮರಿ ಪವರ್ ಇರೋವಂಥ ಹುಡುಗಿ ಏನಲ್ಲ. ಲೈಕ್ ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ, ತುಂಬ ರ್ಯಾಂಕ್ ಹೋಲ್ಡರ್ ಹೀಗಿಲ್ಲ, ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ. ಆ್ಯಂಡ್ ಮೆಮರಿ ತುಂಬ ಚೆನ್ನಾಗಿಲ್ಲ, ಬಟ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ ಲೈಕ್ ಓದಿದ್ದು ಮರ್ತೋಗುತ್ತೆ ಅಂತ ಹೇಳ್ಬಿಟ್ಟು ರಿವಿಷನ್ ಮಾಡಬೇಕು. ನಾನು ಫ್ರೀಕ್ವೆಂಟಾಗಿ ರಿವೈಸ್ ಮಾಡ್ತಾನೆ ಇರಬೇಕಿರುತ್ತೆ. ಸೊ ಫ್ರೀಕ್ವೆಂಟಾಗಿ ರಿವೈಸ್ ಮಾಡಬೇಕು ಅಂದರೆ ನಂಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಅರೌಂಡ್ ಮಿನಿಮಮ್ 12 to 15 hours ಸ್ಪೆಂಡ್ ಮಾಡ್ತಿದ್ದೆ. ಮೇ ಬಿ ಇಷ್ಟೇ ಓದಬೇಕು ಅಂತ, ಇಷ್ಟೇ ಅವರ್ಸ್ ಮಾಡಬೇಕು ಅಂತ ಏನೂ ಇಲ್ಲ. ಬಿಕಾಸ್ ನಿಮ್ಮ ಮೆಮರಿ ಪವರ್ ಆ್ಯಂಡ್ ನಿಮ್ಮ ಕೇಪಬಿಲಿಟೀಸ್ ಮೇಲೆ ಹೋಗುತ್ತೆ. ಬಟ್ ನನ್ನ ರೀಸನಿಂಗಲ್ಲಿ ಚೆನ್ನಾಗಿದೆ, ಕೆಲವೊಂದೆಲ್ಲ ಲಾಜಿಕ್ಸ್ ಎಲ್ಲ ಅರ್ಥ ಮಾಡ್ಕೊಳೋದು ರೀಸನಿಂಗಲ್ಲಿ, ಇದು ಮ್ಯಾಥ್ಸಲ್ಲಿ. ಸೊ ಈ ಥರದ್ರೆಲ್ಲ ಚೆನ್ನಾಗಿ, ಅನಾಲಿಟಿಕ್ಸ್, ಮ್ಯಾಥ್ಸ್ ಅಂದರೆ ಆ ಥರ ಮ್ಯಾಥ್ಸ್ ಎಲ್ಲ. ಸೊ ಅನಾಲಿಟಿಕ್ಸಲ್ಲಿ ಆ್ಯಂಡ್ ರೀಸನಿಂಗಲ್ಲಿ ಈ ಥರದ್ರಲ್ಲಿ ಚೆನ್ನಾಗಿದ್ದರಿಂದ ನನಗೆ ಅದು ಒಂದು ಅಡ್ವಾಂಟೇಜ್ ಆಯಿತು. ಆ್ಯಂಡ್ ಎಸ್, ಸೊ ನನ್ನ ಪ್ರಿಪ್ರೇಷನ್ ಹೀಗೆ, ಲೈಕ್ ಅವರ್ಸ್ ವೈಸ್ ನೋಡಿದ್ರೆ ಇಷ್ಟು ಅವರ್ಸ್ ಓದ್ತಾ ಇದ್ದಿದ್ದು. ಆ್ಯಂಡ್ ನಾನು ನಿಮ್ಗೇನು ಅಡ್ವೈಸ್ ಮಾಡ್ತೀನಿ ಅಂತ ಹೇಳಿ ಅಂದರೆ, ಬಿಕಾಸ್ ನನಗೆ ಈಗಿಂದು ಹೇಗಿದೆ ಟ್ರೆಂಡ್ ಅಂತ ಹೇಳಿ ನನಗೆ ಡೆಫಿನೆಟಾಗಿ ಗೊತ್ತಿಲ್ಲ. ಬಟ್ ನಾನು ಪ್ರಿಪೇರ್ ಆಗಬೇಕಾದ್ರೆ ಪ್ರಾಬಬ್ಲಿ ಆಲ್ಮೋಸ್ಟ್ ಅದೇ ಇರುತ್ತೆ, ತುಂಬ ಏನು ಮೇಜರ್ ಚೇಂಜ್ ಆಗಿರಲ್ಲ. ಬಿಕಾಸ್ ನಾವಿವಾಗ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಹೋದರೂ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಟಗರೀಸ್ ಇದೆ. ಕೆಲವೊಂದು ಗೌರ್ಮೆಂಟ್ ಎಕ್ಸಾಮ್ಸ್ ನಮ್ಮ ಕರ್ನಾಟಕದಲ್ಲಿ KPSC ಅಂತ ಹೇಳಿ ತೊಗೊಂಡ್ರೆ, KPSC ಮೋಸ್ಟ್ ಆಫ್ ದಿ ಥಿಂಗ್ಸ್ ನಮಗೆ ಥಿಯರಿಟಿಕಲ್ ಆಗಿ ಇರುತ್ತೆ. ಸೊ ಫಸ್ಟ್ ನೀವು ಯಾವುದಾದ್ರೂ ಡ್ರೀಮ್ ಜಾಬ್ ಅಂತ ಹೇಳಿ ಇದೆಯಾ ನೋಡಿ. ಡ್ರೀಮ್ ಜಾಬ್ ಅಂತ ಹೇಳಿ ಇದ್ದರೆ ಡೆಫಿನೆಟಾಗಿ ಅದ್ರ ಮೇಲೇ ಫೋಕಸ್ ಮಾಡಿ, ಅದರದ್ದೇ ಕಂಟೆಂಟ್ಗೆ ಪ್ರಿಪೇರ್ ಆಗಿ. ಇನ್ ಕೇಸ್ ನಿಮಗೆ ಡ್ರೀಮ್ ಜಾಬ್ ಇಲ್ಲ ಅಂತ ಹೇಳಿ ಅಂದರೆ ಓನ್ಲಿ ಗೌರ್ಮೆಂಟ್ ಜಾಬ್, ಅದು ಯಾವುದಾದ್ರೂ ಪರವಾಗಿಲ್ಲ ಅನ್ನೋ ಥರ ಆದರೆ, ಸೊ ನೀವು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ ನಿಮ್ಮ ಸ್ಟ್ರೆಂತ್ಸ್ ಯಾವುದಿದೆ ಅಂತ ಹೇಳ್ಬಿಟ್ಟು. ಅಂದರೆ ಬಿಕಾಸ್ ನಾವು PU ಅಥವಾ ಡಿಗ್ರಿಗಳನ್ನ ನಮ್ಮದೇ ಒಂದು ಸ್ಟ್ರೀಮಲ್ಲಿ ಮಾಡಿರ್ತೀವಿ. ಒಬ್ಬೊಬ್ಬರು ಕಾಮರ್ಸ್, ಒಬ್ಬೊಬ್ಬರು ಸೈನ್ಸ್, ಒಬ್ಬರು ಆರ್ಟ್ಸ್ ಇದರಲ್ಲಿ ಮಾಡಿರ್ತಾರೆ. ಆರ್ಟ್ಸ್ ಅವರು ಆರ್ಟ್ಸ್ಗೆ ರಿಲೇಟೆಡ್ ಯಾವುದಕ್ಕಾದರೂ ಎಕ್ಸಾಮಿನೇಷನಲ್ಲಿ ಆರ್ಟ್ಸ್ ರಿಲೇಟೆಡ್ ಕ್ವೆಶನ್ಸ್ ಜಾಸ್ತಿ ಬರೋದಕ್ಕೆ ಅಟೆಂಡ್ ಮಾಡಿದ್ರೆ ಬೆಟರ್. ಬಿಕಾಸ್ ಆರ್ಟ್ಸ್ ಅವರು IBPSC ಎಕ್ಸಾಮ್ ತೊಗೊಂಡ್ರೆ ಡೆಫಿನೆಟಾಗಿ ತುಂಬ ಲೈಕ್ ರೀಸನಿಂಗ್ ಇರುತ್ತೆ, ಆಪ್ಟಿಟ್ಯೂಡ್ ಇರುತ್ತೆ. ಇದೆಲ್ಲ ಪ್ರಾಬಬ್ಲಿ ಅವ್ರಿಗೆ ಅಷ್ಟು ಈಸಿಯಾಗಿ ಆಗದೆ ಇರ್ಬೋದು, ಕಷ್ಟ, ಬೇಸಿಕ್ಸ್ ಅಂತ ಹೇಳಿದ್ರು ಕಷ್ಟ ಅಂತ ಹೇಳಿ ಅನ್ನಿಸ್ಬೋದು. ಸೊ ಫಸ್ಟ್ ನೀವೇನು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅನ್ಕೊತಿದ್ದೀರಾ, ಅಥವಾ ಜನರಲ್ ಆಗಿದ್ದೀರಾ ಅಂತ ಹೇಳಿ ಅಂದರೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಅನ್ನೋದಾದರೆ, ಫಸ್ಟ್ ನಿಮ್ಮ ಸ್ಟ್ರೆಂತ್ ಯಾವುದು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ನೀವು ಆರ್ಟ್ಸಲ್ಲಿ ಇದ್ದೀರಾ, ಸೈನ್ಸಲ್ಲಿ ಇದ್ದೀರಾ, ಅಥವಾ ಕಾಮರ್ಸಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ನೀವು ಕಾಮರ್ಸಲ್ಲಿದ್ದು ಮ್ಯಾಥ್ಸ್ ಚೆನ್ನಾಗಿದೆ, ನಿಮ್ಮ ರೀಸನಿಂಗ್ ಆ್ಯಂಡ್ ಲೈಕ್ ಏನು ಹೇಳ್ತೀವಿ ಆಪ್ಟಿಟ್ಯೂಡ್ ಚೆನ್ನಾಗಿದೆ ಅಂತ ಹೇಳಿದರೆ ಇಶ್ಯೂಸ್ ಇಲ್ಲ.
ಬಟ್ ನಿಮ್ಮ ಸ್ಟ್ರೆಂತ್ಸ್ನ ನೀವು ನೋಡ್ಕೊಳ್ಳಿ. ಬಿಕಾಸ್ ನನಗೆ ಗೊತ್ತಿರೋರು ಇದ್ದಾರೆ, ಬಿಕಾಸ್ ಆರ್ಟ್ಸ್ ಸ್ಟ್ರೀಮಿಂದ ಬಂದು IBPS ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕೆ ಕಷ್ಟಪಡ್ತಿರ್ತಾರೆ. ಬಟ್ ಅವ್ರಿಗೆ ಡೆಫಿನೆಟ್ ಆಗಿ ಸೋಷಿಯಲ್ ರಿಲೇಟೆಡ್ ಲೈಕ್ ಆರ್ಟ್ಸ್ ರಿಲೇಟೆಡ್ ಏನು ಇವಾಗ ನಾವು ಹೇಳ್ತೀವಲ್ಲ, ಸೋಷಿಯಾಲಜಿ ಅಂತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೆ, ಸೊ ಈ ಥರದ ಸಬ್ಜೆಕ್ಟ್ಗಳಲ್ಲೆಲ್ಲ ತುಂಬ ಹಿಸ್ಟ್ರಿ ಇದ್ರ ಬಗ್ಗೆ ಎಲ್ಲ ವೆಲ್ ವರ್ಸ್ಡ್ ಆಗಿರ್ತಾರೆ. ಬಟ್ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಕಡಿಮೆ, ಓನ್ಲಿ ಬೇಸಿಕ್ ಇರುತ್ತೆ ಅಷ್ಟೇ. ಸೊ ಫಸ್ಟ್ ನೀವು ಅದನ್ನು ಕ್ಯಾಟಗರೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವಾಗಲೂ ಟೈಮ್ ಟೇಬಲ್ ಇಟ್ಕೊಳ್ಳಿ ಆ್ಯಂಡ್ ಡಿಟರ್ಮೈಂಡ್ ಆಗಿರಿ. ಟೈಮ್ ಟೇಬಲ್ ಅಂತ ಹೇಳಿ ಅಂದರೆ ಈ ಟೈಮಿಂದ ಈ ಟೈಮ್ಗೆ ಅಂತ ಹೇಳಿ ಅಲ್ಲ, ನಿಮ್ಗೆ ಬ್ರೇಕ್ ತೊಗೋಬೇಕು ಅಂತ ಹೇಳಿ ಅಂದರೆ ಬ್ರೇಕ್ ತೊಗೊಳ್ಳಿ. ಬಟ್ ನಿಮ್ಮ ಬ್ರೇಕ್ಗೂ ನೀವು ಒಂದು ಟೈಮಿಂಗ್ನ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಹಾಫ್ ಆನ್ ಅವರ್ ಅಂದರೆ ಹಾಫ್ ಆನ್ ಅವರ್ ಅಷ್ಟೇ. ಸೊ ನಿಮ್ಗೆ ಯಾವುದ್ರಲ್ಲಿ ರಿಲ್ಯಾಕ್ಸೇಷನ್ ಬೇಕು ಅದರಲ್ಲಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳಿ. ಸೊ ಆ ಬ್ರೇಕ್ ತೊಗೊಂಡು ಇಷ್ಟು ಅವರ್ಸ್ ನೀವು ಸ್ಪೆಂಡ್ ಮಾಡಬೇಕು ಅಂದರೆ ನೀವು ಬೆಳಗ್ಗೆನೇ ಎದ್ದು ಓದಬೇಕು, ನೈಟೇ ಓದಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಫ್ಲೆಕ್ಸಿಬಲ್, ನಿಮ್ಗೆ ಯಾವಾಗ ಕಂಫರ್ಟಬಲ್. ನೀವು ಬೆಳಗ್ಗೆ ಲೇಟಾಗಿ ಎದ್ದು ಲೇಟ್ ನೈಟ್ ಓದೋರಾದರೆ ಹಾಗೆ ಮಾಡಿ, ನೈಟ್ ಬೇಗ ಮಲಗಿ ಅರ್ಲಿ ಮಾರ್ನಿಂಗ್ ಓದು. ನಿಮ್ಗೆ ಏನು ಕಂಫರ್ಟಬಲ್ ಇದೆಯೋ ಅದೇ ಪ್ಯಾಟರ್ನ ಫಾಲೋ ಮಾಡಿ. ಫೋರ್ಸಾಗಿ ಯಾವುದನ್ನು ಮಾಡೋಕ್ಕೆ ಹೋಗ್ಬಿಡಿ. ಬಟ್ ಫೋರ್ಮೋಸ್ಟ್ ಥಿಂಗ್ ಏನು ಅಂತ ಹೇಳಿ ಅಂದರೆ ಡೆಫಿನೆಟ್ ಆಗಿ ನೀವು ಏನು ಹೇಳ್ತೀವಿ, ಟೈಮ್ ಟೇಬಲ್ನ ಮೇಂಟೈನ್ ಮಾಡಲೇಬೇಕು. ಆ್ಯಂಡ್ ಅದ್ರ ಜೊತೆಗೆ ನೀವೇ ಡೆಡ್ಲೈನ್ಸ್ನ ಇಟ್ಕೊಳ್ಳಿ. ಅಂದರೆ ಇವಾಗ ನಾನು ಯಾವುದೋ ಒಂದು ಟಾಪಿಕ್ ಅಥವಾ ಒಂದು ಸಬ್ಜೆಕ್ಟ್ ಒಂದು ಬುಕ್ನ ಮುಗಿಸೋಕ್ಕೆ 1 ವೀಕ್ ಅಂತ ಹೇಳಿ ಟೈಮ್ ಇಟ್ಕೊತಿದ್ದೆ. ಆ 1 ವೀಕ್ ಜೊತೆಗೆ ಎವ್ರಿ ಡೇಗೂ ಒಂದು ಡೆಡ್ಲೈನ್ ಇಟ್ಕೊತಿದ್ದೆ. ಸೊ ಮಧ್ಯಾಹ್ನ ಲಂಚ್ ಬ್ರೇಕ್ ಅಷ್ಟೊತ್ತಿಗೆ ಇಷ್ಟು ಚಾಪ್ಟರ್ಸ್ ಅಥವಾ ಇಷ್ಟು ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅದು ಕಂಪ್ಲೀಟ್ ಆಗೋವರೆಗೂ ನಾನು ಲಂಚ್ ಬ್ರೇಕ್ 1 o'clock ತೊಗೊಬೇಕು ಅಂತ ಹೇಳಿ ಅಂದರೆ ಅದು ಕಂಪ್ಲೀಟ್ ಆಗೋಕ್ಕೆ ನನಗೆ 3 o'clock ಆದರೂ ನಾನು ಎದ್ದೊಳ್ತಿರ್ಲಿಲ್ಲ. ಆ್ಯಂಡ್ ಇನ್ ಕೇಸ್ ನನಗೆ ಅದು ಬೇಗ ಮುಗಿದೋಯ್ತು ಅಂತ ಹೇಳಿ ಅಂದರೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಿದ್ದೆ. ನನ್ನ ಅವತ್ತಿಂದ ಏನಿರುತ್ತೆ ಪೋರ್ಷನ್ ಕಂಪ್ಲೀಟ್ ಮಾಡೋವಂಥದ್ದು, ಅದು ಆದಮೇಲೆ ನೀವು ಬ್ರೇಕ್ ತೊಗೊಳ್ಳಿ. ಆ್ಯಂಡ್ ಅಪ್ಡೇಟೆಡ್ ಆಗಿರಿ. ಇವಾಗ ಸುಮಾರಿದೆ, ಬಟ್ ನಾವು ಅವಾಗ ಮಾಡಬೇಕಾದ್ರೆ ನಮಗೆ ಇಂಟರ್ನೆಟ್ ಆಕ್ಸೆಸ್ ಸಹ ಇರ್ತಿರ್ಲಿಲ್ಲ. ತುಂಬ ಸ್ಲೋ, ಮೊಬೈಲಲ್ಲಿ ತುಂಬ ಸ್ಲೋ. 10 years ಬ್ಯಾಕ್ 2008-2009 ನಾನು ಪ್ರಿಪೇರ್ ಆಗ್ತಾ ಇದ್ದಿದ್ದು. 10-11 years ಬ್ಯಾಕ್. 2010 ನಾನು ಜಾಯ್ನ್ ಆಗಿದ್ದು. 2009 ಅಷ್ಟೊತ್ತಿಗೆ ನನಗೆ ಜಾಬ್ ಸಿಕ್ಬಿಟ್ಟಿತ್ತು. ಬಟ್ ಗೌರ್ಮೆಂಟಲ್ಲಿ ಪ್ರೋಸೆಸ್ ಲೇಟ್ ಅಲ್ವಾ, ಟೈಮ್ ತೊಗೊಂತು. ಆಲ್ಮೋಸ್ಟ್ 10 months ಮೇಲೆ ಟೈಮ್ ತೊಗೊಂತು. ನನಗೆ ರಿಸಲ್ಟ್ ಬಂದ ಮೇಲೆ ನಾನು ಹೋಗಿ ಆ್ಯಕ್ಚುಲಾಗಿ ಜಾಯ್ನ್ ಆಗೋಕ್ಕೆ 10 months ಮೇಲೆ ಟೈಮ್ ತೊಗೊಂತು. ಸೊ ಆ 10 months ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ದೆ ಅಷ್ಟೇ. ಸೊ ಇದು ಎರಡನ್ನೂ ಕಾನ್ಸಂಟ್ರೇಟ್ ಮಾಡಿ. ಫಸ್ಟ್ ನಿಮ್ದು ಟಾರ್ಗೆಟ್ ಯಾವುದು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ಸ್ಟ್ರೀಮ್, ಯಾವ ಡಿಪಾರ್ಟ್ಮೆಂಟ್ ಹೋಗಬೇಕು ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಮ ಸ್ಟ್ರಾಂಗ್ ಪಾಯಿಂಟ್ ಯಾವುದಿದೆ, ನೀವು ಸ್ಟ್ರಾಂಗ್ ಆಗಿ ಯಾವುದನ್ನು ಕಡಿಮೆ ಎಫರ್ಟ್ಸ್ ಹಾಕಿ ಈಸಿಯಾಗಿ ಮಾಡ್ತಿರೋ ಅದನ್ನು ಚೂಸ್ ಮಾಡಿ ಫಸ್ಟು. ಅದರ ನೆಕ್ಸ್ಟ್ ಬಂದುಬಿಟ್ಟು ಟೈಮ್ ಟೇಬಲ್ನ ಡೆಫಿನೆಟ್ ಆಗಿ ಫಿಕ್ಸ್ ಮಾಡ್ಕೊಳ್ಳಿ. ಟೈಮ್ ಟೇಬಲ್ನ ಖಂಡಿತವಾಗ್ಲೂ ನೀವು ಫಾಲೋ ಮಾಡಲೇಬೇಕು. ಅದ್ರ ಜೊತೆಗೆ ಕೆಲವೊಬ್ಬರು ಗ್ರೂಪ್ ಡಿಸ್ಕಷನ್ಸಲ್ಲಿ ಕಲಿಯೋದು ಕ್ವಿಕ್ ಆಗಿರ್ತಾರೆ. ನಾನು ಪರ್ಸ್ನಲ್ ಆಗಿ ನಾನು ಇಂಡಿವಿಜುವಲ್ ಆಗಿ ಓದಿದ್ರೇ ನನಗೆ ಆಗುವಂಥದ್ದು. ಗ್ರೂಪಲ್ಲಿ ನಾನು ಏನೂ ಓದಲ್ಲ ಆ್ಯಕ್ಚುಲಾಗಿ. ಸೊ ನಿಮ್ಮದು ಯಾವ ಥರ, ನಿಮ್ಮ ಲೈಕ್ ಸ್ಟೈಲ್ ಯಾವ ಥರ ಇದೆ ಅನ್ನೋದನ್ನ ನೋಡಿ ನೀವು ಅದ್ರ ಬೇಸಿಸ್ ಮೇಲೆ ಸೇಮ್ ಒಂದು ಸರ್ಕಲ್ನ ಇಟ್ಕೊಳ್ಳಿ, ಅಪ್ಡೇಟೆಡ್ ಆಗಿರಿ. ಸೊ ಇದ್ರ ಜೊತೆಗೆ ಇವಾಗ ನಿಮಗೆ ಆನ್ಲೈನಲ್ಲಿ ಸುಮಾರು ಇದೆ. ಆ್ಯಂಡ್ ನಿಮಗೆ ಯೂಟ್ಯೂಬಲ್ಲೇ ಸುಮಾರು ಕ್ಲಾಸಸ್ ಆಗಲಿ, ಸುಮಾರು ಕೋಚಿಂಗ್ಗಳಾಗಲಿ, ಸೊ ಈ ಥರದ್ದೆಲ್ಲ ಫೆಸಿಲಿಟೀಸ್ ಇದೆ. ಇದಕ್ಕೆ ಎನ್ರೋಲ್ ಆಗಿ. ಆ್ಯಂಡ್ ಸಿಗ್ತಿದೆ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ನೀವು ಎನ್ರೋಲ್ ಆಗೋಕ್ಕೆ ಹೋಗ್ಬಿಡಿ. ಫಸ್ಟ್ ನೀವು ನಿಮ್ಮ ಪ್ರಿಪ್ರೇಷನ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾವಾಗ್ಲೂ ಏನು ಪ್ರಿಪೇರ್ ಆಗಬೇಕು, ಈ ಎಕ್ಸಾಮಲ್ಲಿ ಯಾವ್ದು ಕೇಳ್ತಾರೆ, ಯಾವ ಥರದ್ದು ಕೇಳ್ತಾರೆ ಅಂತ ಹೇಳ್ಬಿಟ್ಟು. IBPSC ಅಥವಾ SSC ಆಗಲಿ, ರೈಲ್ವೇಸ್ ಆಗಲಿ, ಇದೆಲ್ಲ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಎಕ್ಸಾಮ್ಸ್ ಏನಿರುತ್ತೆ, ಒಂದು 4-5 ಸೆಕ್ಷನ್ ಇರುತ್ತೆ. ಒಂದು ಬಂದುಬಿಟ್ಟು ಕಾಂಪ್ರಿಹೆನ್ಸಿವ್ ರೈಟಿಂಗ್ ಏನಾದರೂ ಇರುತ್ತೆ, ಪ್ಯಾರಾಗ್ರಾಫ್ ರೈಟಿಂಗ್ ಅಥವಾ ಏನೋ ಒಂದು ಕಾಂಪ್ರಿಹೆನ್ಸಿವ್ ಅಥವಾ ಎಸ್ಸೆ ರೈಟಿಂಗ್ ಕೈಂಡ್ ಆಫ್ ಥಿಂಗ್. ಒಂದು ಎಸ್ಸೆ ಇರುತ್ತೆ ನಿಮ್ಮ ಇಂಗ್ಲೀಷ್ಗೆ ಅಂತ ಹೇಳ್ಬಿಟ್ಟು. ಇನ್ನೊಂದು 4 ಸೆಕ್ಷನ್ ಏನಿರುತ್ತೆ, ಆಪ್ಟಿಟ್ಯೂಡ್, ದೆನ್ ರೀಸನಿಂಗ್ ಇರುತ್ತೆ, ದೆನ್ ಕರೆಂಟ್ ಅಫೇರ್ಸ್ ಅಥವಾ ಜನರಲ್ ನಾಲೆಜ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸೆಕ್ಷನ್ ಇರುತ್ತೆ. ಇನ್ನೊಂದು ಬೇಸಿಕ್ ಇಂಗ್ಲೀಷ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದೂ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಒಂದು ಪೇಪರ್ ಜನರಲ್ ಆಗಿ ಎಲ್ಲ ಬ್ಯಾಂಕಿಂಗ್, SSC ಮತ್ತು ರೈಲ್ವೇಸ್ ಈ ಥರದ್ರಲ್ಲೆಲ್ಲ ಒಂದು ಎಸ್ಸೆ ಎಕ್ಸ್ಟ್ರಾ ಒಂದಿರುತ್ತೆ. ಕಂಪ್ಲೀಟಾಗಿ ನೀವು ಥಿಯರಿ ಹೇಗೆ ಬರೀತೀರಾ ಅಂತ ಹೇಳಿ ಅನಲೈಸ್ ಮಾಡೋಕ್ಕೆ. ಸೊ ಈ ಥರ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಕಂಪ್ಲೀಟಾಗಿ ಅದ್ರ ಮೇಲೇ ಫೋಕಸ್ ಮಾಡಿ. ಲೈಕ್ ಬಿಕಾಸ್ ನೀವು ಥಿಯರಿ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದಕ್ಕೂ ಆಪ್ಟಿಟ್ಯೂಡ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಫಸ್ಟ್ ನೀವು ನಿಮ್ಮ ಫೀಲ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಪ್ರಿಪೇರ್ ಆಗಿ. ಇನ್ ಕೇಸ್ ನಿಮ್ಗೆ ಅದರಲ್ಲಿ ಸಕ್ಸಸ್ ಆಗಲೇ ಇಲ್ಲ, ನಾನು ಇದನ್ನ ಸ್ವಿಚ್ ಆಗಬೇಕು ಅಂತ ಹೇಳಿ ನಿಮ್ಗೆ ಅನಿಸಿದಾಗ ಆವಾಗ ಅದಕ್ಕೆ ತಕ್ಕಂಗೆ ಪ್ರಿಪೇರ್ ಮಾಡಿ. ನೀವು ಒಂದೇ ಕೈಂಡ್ ಆಫ್ ಪ್ರಿಪ್ರೇಷನನ್ನು ಎಲ್ಲ ಎಕ್ಸಾಮ್ಸ್ಗೂ ಡೆಫಿನೆಟ್ ಆಗಿ ಮಾಡೋಕ್ಕಾಗಲ್ಲ. ಈಗ IBPS ಅಲ್ಲಿ ಯಾವುದೋ ಒಂದು ಪ್ರೊಬೇಷನರಿ ಆಫೀಸರ್, ಯಾವುದೋ ಒಂದು ಸ್ಪೆಷಲಿಸ್ಟ್ ಆಫೀಸರು ಕ್ಲಿಯರ್ ಮಾಡಿರೋರು ಡೆಫಿನೆಟ್ ಆಗಿ KPSCಯಲ್ಲಿ ಯಾವುದೋ SDA FDA ಕ್ಲಿಯರ್ ಮಾಡೋಕ್ಕೆ ಆಗಲ್ಲ.
ಯಾಕೆ ಅಂತ ಹೇಳಿ ಅಂದರೆ ಇದೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿಲೆಬಸ್ ನಮ್ಮೆಲ್ಲರಿಗೂ ಗೊತ್ತಿದೆ. ಎಷ್ಟೇ ರ್ಯಾಂಕ್ ಹೋಲ್ಡರ್ ಇದ್ರೂ ಒಂದೇ ಫೀಲ್ಡಲ್ಲೇ ಅವರು ಎಕ್ಸಲೆನ್ಸ್ ಮಾಡೋಕ್ಕಾಗುತ್ತೆ, ಎಲ್ಲ ಫೀಲ್ಡಲ್ಲೂ ಅವ್ರಿಗೂ ಗೊತ್ತಿರಲ್ಲ. ಸೊ ಡಾಕ್ಟರೇ ಆಗಿರ್ಬೋದು, ಒಂದು ಸ್ಪೆಷಲೈಸ್ ಮಾಡಿದರೆ ಎಲ್ಲನೂ ಬರುತ್ತೆ ಅಂತ ಬೇಸಿಕ್ಸ್ ಗೊತ್ತಿರ್ಬೋದು ಅಷ್ಟೇ, ಬಟ್ ಎಲ್ಲನೂ ಬರುತ್ತೆ ಅಂತ ಹೇಳಿ ಅಲ್ಲ. ಹಾರ್ಟ್ಗೆ ನರ್ವ್ಗೆ, ಸೊ ಅದೇ ಥರ. ಸೊ ಫಸ್ಟ್ ನೀವು ನಿಮ್ಮ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ, ಯಾವ ಸೆಕ್ಟರ್ಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅದು. ಎಸ್, ಆ್ಯಂಡ್ ಬೇಸಿಕಾಗಿ ನಾನು ಇಷ್ಟೇ ಮಾಡ್ತಾ ಇದ್ದಿದ್ದು. ನನ್ನ ಥಿಯರಿ ನಾನು ಸ್ವಲ್ಪ ಕಡಿಮೆ, ಬಿಕಾಸ್ ನನಗೆ ಮೆಮೊರಿ ತುಂಬ ಚೆನ್ನಾಗಿರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಥಿಯರಿ ಕಡಿಮೆ, ಆಬ್ಜೆಕ್ಟಿವ್ಸಲ್ಲಿ ನಾನು ಚೆನ್ನಾಗಿದೆ. ಸೊ ಅದೇ ಥರದ ಎಕ್ಸಾಮ್ಸ್ನ ತೊಗೊಂಡೆ. ನಾನು ತೊಗೊಂಡಿದ್ದ ಎಕ್ಸಾಮ್ಸ್ ಎಲ್ಲ SSC ಆಗಲಿ, ರೈಲ್ವೇಸ್ ಆಗಲಿ, IBPSದು ಈ ಥರದ್ದು. ಆ್ಯಂಡ್ ನಾನು ಟ್ರಾನ್ಸ್ಪೋರ್ಟೇಷನ್, ಕರ್ನಾಟಕದು ಲೈಕ್ ಸ್ಟೇಟ್ ಗೌರ್ಮೆಂಟ್ದು ಟ್ರಾನ್ಸ್ಪೋರ್ಟೇಷನ್ದು. ಸೊ ನನ್ನ ಎಕ್ಸಾಮಿನೇಷನ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿ ಅಂದರೆ ಐ ಥಿಂಕ್ ಅರೌಂಡ್ 1,20,000 ಅಪ್ಲಿಕೇಶನ್ಸ್ ಹೋಗಿತ್ತು ಎಂಟೈರ್ ಕರ್ನಾಟಕ. ಅದರಲ್ಲಿ ನಾನು ಇದ್ದಿದ್ದು ಪೊಸಿಷನ್ಗೆ ಬಂದ್ಬಿಟ್ಟು ಓನ್ಲಿ 4 ಪೋಸ್ಟ್ಗಳೇ ಖಾಲಿ ಇದ್ದಿದ್ದು ಎಂಟೈರ್ ಕರ್ನಾಟಕ. ಬಿಕಾಸ್ ಡಿಸ್ಟ್ರಿಕ್ಟ್ ಆಫೀಸರ್ ಆಗೋದ್ರಿಂದ ಡಿಸ್ಟ್ರಿಕ್ಟ್ ಒಂದೇ ಇತ್ತು. ಸೊ ಓನ್ಲಿ 4 ಪೊಸಿಷನಲ್ಲಿತ್ತು, ಅದರಲ್ಲಿ ಒಂದು ನಾನು ಸೆಲೆಕ್ಟ್ ಆಗಿರೋವಂಥದ್ದು. ಸೊ ಈ ಥರ ಫುಲ್ ಟಫ್ ಕಾಂಪಿಟೇಷನ್ ಇರುತ್ತೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1.2 lakh ಅಪ್ಲಿಕೇಶನ್ಸ್ ಹೋಗಿದ್ರೆ 4 ಲೈಕ್ ಪೋಸ್ಟ್ ಖಾಲಿ ಇದೆ. ಅದಕ್ಕೆ ನೀವು ಕಾಂಪಿಟೇಟಿವ್. ಆ್ಯಂಡ್ ಇನ್ನೊಂದು ಮೇಜರ್ ಪಾಯಿಂಟ್ ಏನು ಅಂತ ಹೇಳಿ ಅಂದರೆ, ನಮಗೆ ಆವಾಗ ಮೇಜರ್ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. TV ಅನ್ನೋದು ಬಿಟ್ಟರೆ ಬೇರೆ ಮೇಜರ್ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ. ಇವಾಗ ಮೇಜರ್ ಡಿಸ್ಟ್ರಾಕ್ಷನ್ ಆಗಿ ಮೊಬೈಲ್ ಫೋನ್ಸ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ತುಂಬಾ ಡಿಸ್ಟ್ರಾಕ್ಟ್ ಮಾಡುತ್ತೆ. ಲೈಕ್ ಮಕ್ಕಳಿಗೆ ಓದೋಕ್ಕೆ ಎಷ್ಟು ಪಾಸಿಟಿವ್ ಇದೆಯೋ, ಲೈಕ್ ಟೆಕ್ನಾಲಜಿ ಬಂದ್ಬಿಟ್ಟು ಅಷ್ಟೇ ನೆಗೆಟಿವ್ ಆಗ್ತದೆ ನಿಮ್ಮ ಲೈಕ್ ಡಿಸ್ಟ್ರಾಕ್ಷನ್ ಆಗೋದಕ್ಕೆ. ಸೊ ಡೆಫಿನೆಟ್ ಆಗಿ ಡಿಸ್ಟ್ರಾಕ್ಟ್ ಆಗಬೇಡಿ, ಆ ಡಿಸ್ಟ್ರಾಕ್ಷನ್ಸ್ನ ಕಟ್ ಮಾಡಿ. ನೀವೇನಾದರೂ ಪ್ರಿಪೇರ್ ಆಗಬೇಕು ಅಂತ ಹೇಳಿದರೆ ಡೆಫಿನೆಟ್ ಆಗಿ ಈ ಸೋಷಿಯಲ್ ಮೀಡಿಯಾ ಲೈಫ್ನ ಸ್ವಲ್ಪ ಕಟ್ ಡೌನ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಎಷ್ಟೇ ಇದಾದರೂ ನಾವೆಲ್ಲರೂ ಮನುಷ್ಯರೇ, ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ನಮಗೆಲ್ಲರಿಗೂ ಏನೋ ಒಂದು ಬಂತು ಅಂತ ಹೇಳಿದರೆ ನೋಡಬೇಕು ಅನ್ನೋ ಆಸೆ ಆಗೇ ಆಗುತ್ತೆ. ಕೆಲವು ದಿವಸಕ್ಕೆ ನಿಮ್ಮ ಪ್ರಿಪ್ರೇಷನ್ಗೆ ನಾನು ಹಾರ್ಡ್ಲಿ ಒಂದು 8 months ಆ ಥರ ಪ್ರಿಪೇರ್ ಆದೆ. ಸೊ ಹಾರ್ಡ್ಲಿ ನೀವು 1 ವರ್ಷ ಮೇ ಬಿ ನೀವು ಕಟ್ ಡೌನ್ ಮಾಡಬೇಕಿರುತ್ತೆ ಅಷ್ಟೇ. ಬಟ್ ಆ ಕಟ್ ಡೌನ್ ಮಾಡಿಬಿಟ್ಟು ಪ್ರಿಪೇರ್ ಆಗಿ ಯಾವುದೇ ಡಿಸ್ಟ್ರಾಕ್ಷನ್ಸ್ನ ಇಟ್ಕೊಂಬಿಡಿ, ಸ್ಪೆಷಲಿ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸ್ನ. ಆ್ಯಂಡ್ ನೀವು ಯಾವಾಗ ಬ್ರೇಕ್ ಅಥವಾ ರಿಲ್ಯಾಕ್ಸೇಷನ್ಗೆ ಅಂತ ಹೇಳಿ ತಗೊಂತೀರೋ ಆ ಟೈಮಲ್ಲಿ ನೀವು ಎವ್ರಿಡೇ ಸ್ಪೆಂಡೇ ಮಾಡಿಬಿಡಿ ಅಂತ ಹೇಳ್ತಿಲ್ಲ. ಅಷ್ಟೇ ಲಿಮಿಟೆಡ್ ಟೈಮಲ್ಲಿ ಸ್ಪೆಂಡ್ ಮಾಡಿ. ಮತ್ತು ಅದಾದಮೇಲೆ ಮತ್ತೆ ಲೈಕ್ ಸ್ಟಡೀಸ್ ಟೈಮಲ್ಲಿ ನಿಮ್ಗೆ ಯಾವುದೇ ಥರದ ಡಿಸ್ಟ್ರಾಕ್ಷನ್ಸ್ನ ಇಟ್ಕೊಂಬಿಡಿ. ಆ್ಯಕ್ಚುಲಾಗಿ ಅಷ್ಟೊಂದು ಈಸಿ ಇಲ್ಲ. ಲೈಕ್ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿದೆ, ಬಟ್ ಎಸ್ ಡೆಫಿನೆಟ್ ಆಗಿ ಹೇಳ್ತಿದ್ದೀನಿ, ಕ್ಲಿಯರ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಯಾವುದೇ ಎಕ್ಸಾಮ್ ಆಗಲಿ ಅಷ್ಟೊಂದು ಈಸಿ ಇಲ್ಲ. ನೀವು ಈವನ್ 10th ಬೋರ್ಡ್ ಎಕ್ಸಾಮ್ಸ್ ತೊಗೊಂಡು ನಿಮಗೆ 90 and above ಬೇಕು ಅಂದರೆ ನೀವು ಅದಕ್ಕೆ ಬೇಕಾಗಿರೋ ಎಫರ್ಟ್ಸ್ ಹಾಕಿದ್ರೆ ಮಾತ್ರ ನಿಮಗೆ 90 and above ಸಿಗೋಕ್ಕಾಗೋದು. ಸೊ ಡೆಫಿನೆಟ್ ಆಗಿ ಈಸಿ ಅಂತೂ ಇಲ್ಲ, ಬಟ್ ಕನ್ಸಿಸ್ಟೆಂಟ್ ಆಗಿರಿ. ಪ್ರತಿ ದಿವಸ ಓದಿ, ಪ್ರತಿ ದಿವಸ ಇಷ್ಟು ಅವರ್ಸ್ ಅಂತ ಹೇಳಿ ಇಟ್ಕೊಳ್ಳಿ. ಪ್ರತಿ ದಿವಸ ನಿಮಗೆ ನೀವೇ ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ, ಇಷ್ಟು ಪೋರ್ಷನ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ. ಅದನ್ನು ಕಂಪ್ಲೀಟ್ ಮಾಡಿ ಅದಾದಮೇಲೆ ನೀವು ಫ್ರೀ ಆಗಿರಿ, ಏನೂ ವರಿ ಮಾಡಬೇಡಿ ನಾಳೆ ಏನು ನಾಳಿದ್ದೇನು ಅಂತ ಹೇಳ್ಬಿಟ್ಟು. ಸೊ ನೀವು ಕನ್ಸಿಸ್ಟೆಂಟ್ ಆಗಿದ್ದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ನೀವು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ, ದೆನ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದೇ ಪ್ರಕಾರ ನಿಮಗೆ ತುಂಬಾ ಬುಕ್ಸ್ ಅವೈಲೇಬಲ್ ಇದೆ ಈಗ, ಆ್ಯಂಡ್ ಆನ್ಲೈನ್ ಕೋರ್ಸಸ್ ಸಹ ಜಾಸ್ತಿ ಅವೈಲೇಬಲ್ ಇದೆ ಈಗ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆಂಟ್ ಆಗಿರಿ. ಸೋಷಿಯಲ್ ಡಿಸ್ಟ್ರಾಕ್ಷನ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ಸಿಂದ ದೂರ ಇರಿ. ಕಾನ್ಸಂಟ್ರೇಟ್ ಮಾಡಿ, ಪ್ಲ್ಯಾನ್ ಮಾಡಿ ಓದಿ. ಆ್ಯಂಡ್ ಇವಾಗ ಗೈಡೆನ್ಸ್ಗೆ ಆನ್ಲೈನ್ ಕ್ಲಾಸಸ್ ಸಹ ಇದೆ. ಸೊ ಡೆಫಿನೆಟ್ ಆಗಿ ಕ್ಲಿಯರ್ ಮಾಡೋದು ಕಷ್ಟ ಅಲ್ಲ ಅಂತ ಹೇಳಿ ಅನ್ಸುತ್ತೆ. ಆ್ಯಂಡ್ ಎಸ್, ನಾನು ನಂದು ಡಾಕ್ಯುಮೆಂಟ್ಸ್ ಲೈಕ್ ತೋರಿಸ್ತೀನಿ ಅಂತ ಹೇಳಿದೆ. IBPS ಅಲ್ಲಿ ಸ್ಪೆಷಲಿಸ್ಟ್ ಆಫೀಸರ್ ಒಂದು ಬರ್ತಿದೆ. ಅಂದರೆ ಸ್ಪೆಷಲಿಸ್ಟ್ ಆಫೀಸರಲ್ಲಿ ಡಿಫ್ರೆಂಟ್ ಇತ್ತು. ಅದರಲ್ಲಿ ನಾನು IT ಆಫೀಸರ್ ಬರ್ತಿದ್ದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್. ಕಂಪ್ಯೂಟರ್ ಸೈನ್ಸ್ BE ಕೇಳಿದ್ರು ಅದಕ್ಕೆ, ಅಥವಾ MCA ಅಂತ ಹೇಳಿ ಕೇಳಿದ್ದು. ಅದು ಕ್ಲಿಯರ್ ಮಾಡಿದೆ. ಅದ್ರದ್ದು ಅವರು ಮೇಲ್ ಕಳಿಸಿದ್ರು IBPSC ಅವರು. ಸೊ ಆ ಮೇಲ್ ಇದೆ, ನಾನು ಆ ಮೇಲ್ದು ಸ್ಕ್ರೀನ್ಶಾಟ್ ಆ್ಯಡ್ ಮಾಡ್ತೀನಿ. IT ಆಫೀಸರ್ ಮಾತ್ರ ಆಫೀಸರ್ ಜಾಬ್ ಆದಮೇಲೆ ಬರೆದಿರುವಂಥದ್ದು. ಆ್ಯಂಡ್ SBI ಬ್ಯಾಂಕ್ದು ಕ್ಲೆರಿಕಲ್ ಅಂತ ಹೇಳಿ ಅನ್ಸುತ್ತೆ, ಅದನ್ನು ಬರೆದಿದೆ. ಅದ್ರದ್ದು ಮೇಲ್ ಸಿಕ್ತು ನನಗೆ, ಅದೊಂದು ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ. ಇನ್ನೊಂದು PO ಬರೆದಿದ್ದೆ, ನನಗೆ ಅದು ಮೇಲ್ ಯಾಕೋ ಸಿಗ್ತಾ ಇಲ್ಲ ಗೊತ್ತಿಲ್ಲ. PO ಒಂದು ಕ್ಲಿಯರ್ ಆಗಿತ್ತು. IBPS ಇದನ್ನು ಯಾವುದಕ್ಕಾದರೂ ಅಪ್ಲೈ ಮಾಡಬೇಕಿತ್ತು, PO ಒಂದು. ಆ್ಯಂಡ್ ಇದು ಬಿಟ್ಟರೆ ಇನ್ಯಾವುದೋ ಒಂದು ಎಕ್ಸಾಮ್ ಕ್ಲಿಯರ್ ಆಗಿತ್ತು, ಸಮಥಿಂಗ್ KPSC ರಿಲೇಟೆಡೇನೆ ಅದು. ಬಟ್ ನನಗೆ ಗೊತ್ತಾಗ್ತಿಲ್ಲ, ನನಗೆ ಬಿಕಾಸ್ ಆ ಡಾಕ್ಯುಮೆಂಟ್ಸ್ ಇತ್ತು. ಮೇ ಬಿ ನಾವು ಈ ಓನ್ ಹೌಸ್ಗೆ ಶಿಫ್ಟ್ ಆದಮೇಲೆ ನಾನು ಏನಿಲ್ಲ, ಬಿಕಾಸ್ 10 to 12 years ಬ್ಯಾಕ್ ಇಂದದು ನನಗೆ ಅದು ಸಿಗಲಿಲ್ಲ. ಬಟ್ ಇವಂತೂ ಸಿಕ್ಕಿದೆ, ಅಂದರೆ ಮೇಲ್ಸ್ ಸಿಕ್ಕಿದೆ. IBPS ಅವರು ಮೇಲ್ ಮಾಡ್ತಾರೆ, ಸೊ ಮೇಲ್ ಸಿಕ್ಕಿದೆ. ಅದರದ್ದು ನಾನು ನಿಮಗೆ ಸ್ಕ್ರೀನ್ಶಾಟ್ನ ಈ ವಿಡಿಯೋ ಎಂಡಲ್ಲಿ ಹಾಕ್ತಾ ಇದ್ದೀನಿ. ಐ ಥಿಂಕ್ ವಿಡಿಯೋ ಮುಗಿತಾ ಬಂತು. ತುಂಬ ಸಿಂಪಲ್, ಬಿಕಾಸ್ ನಿಮಗೆ ತುಂಬಾ ಪ್ಲ್ಯಾನ್ಸ್ ಆಲ್ರೆಡಿ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ, ಲೈಕ್ ಬುಕ್ಸ್ ಇದೆಲ್ಲ.
ನಾನೇನು ಸಿಲೆಬಸ್ ಹೇಳಬೇಕಿಲ್ಲ, ನೀವು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದರೆ ಸಾಕು ಅಂತ ಹೇಳಿ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಕ್ಲಿಯರ್ ಮಾಡಿದ್ದು ಎಕ್ಸಾಮ್ಸ್ IBPS ಅಲ್ಲಿ ಸ್ಪೆಷಲಿಸ್ಟ್ ಆಫೀಸರ್, KPS ಅಲ್ಲಿ ಸಮ್ PDO ಅನ್ಸುತ್ತೆ, ನನಗೆ ನೆನಪಾಗ್ತಿಲ್ಲ. ನನಗೆ ಯಾವುದು 12 years ಬ್ಯಾಕ್ ನಾನು ನಾನು ಅದು ಯಾವುದೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. PDO ಅಥವಾ ಇನ್ನೊಂದು ಏನೋ ಇತ್ತು, SDA FDA ಅಲ್ಲ, ಬಟ್ ಇನ್ನೊಂದು ಯಾವುದೋ ಒಂದಿತ್ತು, ಸಮ್ ಆಫೀಸರ್ ಅಂತ ಹೇಳಿ ಬರ್ತಾ ಇತ್ತು. ಬಟ್ ಅದು ಜನರಲ್ ತಾಲೂಕ್ ಲೆವೆಲ್ ಹಿಂಗಿತ್ತು. ಸೊ ಹಾಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ KPSC ಯಲ್ಲಿ ಹೋದರೆ ಯಾವಾಗಲೂ ಇನ್ಫ್ಲೂಯೆನ್ಸ್ ಬೇಕು, ಇಲ್ಲ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ತುಂಬ ಕೇಳಿಬಿಟ್ಟಿದೆ. ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಬರೆದಿದ್ದರಲ್ಲಿ ಯಾವುದೇ ₹1 ದುಡ್ಡು ಇಲ್ಲ, ಏನೂ ಇಲ್ಲ. ಸೊ ಈ ಥರದ್ದು. ಸೊ ಈಸಿಯಾಗಿ ಜಾಬ್, ಜಸ್ಟ್ ನಾನು ಅಪ್ಲಿಕೇಶನ್ ಫೀಸ್ ಏನು ಹಾಕ್ತೆ, ಎಕ್ಸಾಮ್ಗೆ ಹೋಗಿ ಬರೆದಿದ್ದು ಖರ್ಚು ಬಿಟ್ಟರೆ ಬೇರೆ ಏನೂ ಖರ್ಚಿರಲಿಲ್ಲ ನನಗೆ. ಸೊ ಎಸ್, ಅದು ಒಂದು. ಆ್ಯಂಡ್ ದೆನ್ SBI ಅಲ್ಲಿ ಕ್ಲರಿಕಲ್ ಒಂದು. ಐ ಥಿಂಕ್ ನಾನು ಇದು ಮುಗಿದ ಮೇಲೆ ದೆನ್ PO ಒಂದು, ಐ ಥಿಂಕ್ 4 ಗೌರ್ಮೆಂಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದೆ. ಅಪಾರ್ಟ್ ಫ್ರಮ್ ನಾನು ವರ್ಕ್ ಮಾಡ್ತಿದ್ದಿದ್ದು ಗೌರ್ಮೆಂಟ್ ಜಾಬ್ನ ಬಿಟ್ಟು, ವಿಜಿಲೆನ್ಸ್ ಆಫೀಸರ್ನ ಬಿಟ್ಟು 4 ಗೌರ್ಮೆಂಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದೆ. ಒಂದು ತಾಲೂಕ್ ಲೆವೆಲ್ ಅದರದ್ದು, ಇನ್ನೊಂದು SBIದು ಕ್ಲರಿಕಲ್, ಇನ್ನು 2 ಬಂದ್ಬಿಟ್ಟು ಆಫೀಸರ್ದೇ. ಒಂದು ಪ್ರೊಬೇಷನರಿ ಆಫೀಸರ್, ಇನ್ನೊಂದು IT ಆಫೀಸರ್. IT ಅಂತ ಹೇಳಿದರೆ ಇನ್ಕಮ್ ಟ್ಯಾಕ್ಸ್ ಅಲ್ಲ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಫೀಸರ್, ಸ್ಪೆಷಲಿಸ್ಟ್ ಆಫೀಸರ್ ಅಂತ IBPS ಅಲ್ಲಿ ಬರುತ್ತೆ ಇದು. ಸೊ ಎಸ್, ನಾನು ಕ್ಲಿಯರ್ ಮಾಡಿದ್ದಂಥ ಜಾಬ್ಸ್ ಇದು. ನಾನು ಇದನ್ನು ಡೆಫಿನೆಟಾಗಿ ಸ್ಕ್ರೀನ್ಶಾಟ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಅಂದರೆ ಎಲ್ಲರೂ ಹೇಗೆ ಪ್ರಿಪೇರ್ ಆಗಬೇಕು ಹೇಳಿ ಅಂತ ಹೇಳಿದ್ರಿ. ಯಾವ ಪಾಯಿಂಟ್ಸ್ ಅಂತ ಯಾರು ಪರ್ಟಿಕ್ಯುಲರ್ ಆಗಿ ಕೇಳಿರಲಿಲ್ಲ. ಸೊ ನನಗೆ ಮೇಜರ್ ಆ್ಯಂಡ್ ಬೇಸಿಕ್ ಪಾಯಿಂಟ್ಸ್ನ ಹೇಳಿದ್ದೀನಿ. ಯಾರಿಗಾದ್ರೂ ಆ ಥರ ಕ್ವೈರೀಸ್ ಇದ್ದರೆ ಯಾವ ಪಾಯಿಂಟ್ಸ್ ಏನು ಅಂತ ಹೇಳಿಬಿಟ್ಟು ಎಕ್ಸಾಕ್ಟ್ ಕ್ವೆಶನ್ಸ್ ಏನಾದರೂ ಇದ್ದರೆ ಡೆಫಿನೆಟಾಗಿ ಕೇಳಿದ್ರೆ ನಾನು ಅದನ್ನು ಒಂದು Q&A ಥರನೂ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಕೊನೆವರೆಗೂ ನೋಡ್ತಿದ್ರೆ ಪ್ರಾಬಬ್ಲಿ ನಿಮ್ಗೆ ಏನೇನು ಕ್ವೆಶನ್ಸ್ ಇದೆಯೋ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಈ ವಿಡಿಯೋ ಕೆಳಗೆ ನಿಮ್ಮ ಕ್ವೆಶನ್ಸ್ನ ಹಾಕಿದ್ರೆ ಆ ಎಲ್ಲ ಕ್ವೆಶನ್ಸ್ಗೂ ನಾನು Q&A ಥ್ರೂ ಇನ್ನೊಂದು ವಿಡಿಯೋ ಮಾಡಿ ಡೆಫಿನೆಟಾಗಿ ನಿಮ್ಮ ಎಕ್ಸಾಕ್ಟ್ ಕ್ವೆಶನ್ಗಳಿಗೆ ನಾನು ಆನ್ಸರ್ ಮಾಡ್ತೀನಿ ಗೌರ್ಮೆಂಟ್ ಜಾಬ್ಸ್ Q&A ಬಗ್ಗೆ. ಸೊ ಬಿಕಾಸ್ ನೀವು ಜನರಲ್ ಆಗಿ ಕೇಳಿದ್ರಿ ಹೇಗೆ ಅಂತ ಹೇಳ್ಬಿಟ್ಟು ಲೈಕ್ ಅಡ್ವೈಸ್ ಮಾಡಿ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಬೇಸಿಕ್ಸ್ ಮಾತ್ರ ಹೇಳಿದೆ, ನಿಮ್ಮ ಪ್ಲಾನಿಂಗ್ ಆ್ಯಂಡ್ ಬೇಸಿಕ್ಸ್ ಮಾತ್ರ ಹೇಳಿದೆ. ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಕ್ವೆಶನ್ಸ್ ಇದ್ದರೆ ಡೆಫಿನೆಟಾಗಿ ಶೇರ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ, ನಿಮಗೆ ಡೆಫಿನೆಟಾಗಿ ಗೈಡ್ ಮಾಡ್ತೀನಿ Q&A ಥ್ರೂ. ಎಸ್, ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೆಫಿನೆಟಾಗಿ ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ವೆಯ್ಟ್ ಮಾಡ್ತಿರ್ತೀನಿ ಯಾವ ಥರದ ಕ್ವೆಶನ್ಸ್ ಬರುತ್ತೆ. ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಡೆಫಿನೆಟಾಗಿ ನಾನು ತಿಳ್ಕೊಂಡು ಆನ್ಸರ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರದನ್ನ ತಿಳ್ಕೊಂಡು, ಲೈಕ್ ಅವ್ರಿಗೆ ತಿಳಿಸ್ಕೊಡ್ಬೇಕು ಅಂದರೆ ನಂಗೆ ಆ ಜಾಬ್ ತುಂಬ ಇಷ್ಟ ಆಗುತ್ತೆ. ಸೊ ಡೆಫಿನೆಟಾಗಿ ನಾನು ಅದನ್ನು ಮಾಡ್ತೀನಿ. ಆ್ಯಂಡ್ ಎಸ್, ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪದೇ ಅದನ್ನು ಕೇಳ್ತಾ ಇದ್ದೀನಿ, ನೋಡ್ತಾನೆ ಇದ್ದೀರಾ ಬಟ್ ಯಾಕೋ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೈರೀಸ್ನ ಬರೆಯೋದನ್ನು ಮರೆತೋಗ್ಬಿಡಿ ಪ್ಲೀಸ್. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೈರೆಕ್ಟ್ ಆ್ಯಂಡ್ ಎಕ್ಸಾಕ್ಟ್ ಕ್ವೆಶನ್ಸ್ನ ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಸ್ಟೇ ಸೇಫ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿ ಆಗೋಣ. ಬೈ ಬೈ, ಸೈನಿಂಗ್ ಆಫ್. ನಾನು ಚಂದನ. ಲೈಫ್ ಇಸ್ ಬ್ಯೂಟಿಫುಲ್.